ಗಿರಿಧರ. ಗಿರಿ ಅಂದ್ರೆ ಬೆಟ್ಟ, ಧರ ಅಂದ್ರೆ ಸ್ವರೂಪ. ಬೆಟ್ಟದ ಹುಲಿಯಾಗಿ ಗರ್ಜಿಸುವ ಈ ಅಮಕಿಂಕರನ ಮುಂದೆ ಯಾವ ಶಂಕರ ಭಯಂಕರ ದರಿಯಾಳವ ದರೆ ನಿಂತರು. ಅವನು ರಕ್ತ ಕುಡಿಯದ ಬಿಡ್ಲಾರೆ ಈ ಗಿರಿಧರ. ಇಟ್ಟ ದರೆಯ ಮೇಲೆ ನಾನೇ ಶ್ರೀಮಂತ ಎಂದೇಗೆ ಉಪ್ಪಿಸಿ ನಿಂತಿರುವಾಗ ಯಾವ ರಾಜ ರವಿವರ್ಮ ಅವನ ನಿಜವಾದ ಸತ್ಯ ನನ್ನ ಕೈಯಲ್ಲಿದೆ. ರಾಜವರ್ಮ, ನಾನು ಯಾರು, ನನ್ನ ಸ್ಥಿತಿ ಏನು ನಿನಗೇ ತಿಳಿದಿಲ್ಲ. ಈಗ 16 ಜನರ ಗುಂಪಿನಲ್ಲಿ ಕೆಂಪು ರಕ್ತ ಕಾಣುವ ನನ್ನ ಶಕ್ತಿ ಸಾಮರ್ಥ್ಯ ಯಾವ ಸಮಯಕ್ಕೆ ಯಾರ ಮೇಲೆ ಎರಗೋದು ನನಗೇ ಗೊತ್ತಿಲ್ಲ. ನಿನ್ನ ನಡೆ ನುಡಿ ಅಡಿ ಇಟ್ಟ ನಿನ್ನ ಕಡೆಗಳಿಗೆ ನಿನ್ನ ನುಡಿ ತಪ್ಪಿದ್ರೆ ಅಂದೇ ನಿನ್ನ ರುಂಡ ಮುಡಬಹುದು, ಬಿರುಪಾವುಡುದು ಖಂಡಿತ. ಕೈಗೆ ಅರಿಶಿಣ ಹಚ್ಚಬೇಕಾಗಿತ್ತು. ಶಾಂತ, ಏ ಶಾಂತ, ಆ ಶಾಂತ ಹಚ್ಚುವ ಅರಿಶಿಣದಿಂದ ನಿಮ್ಮ ಗಾಯ ವಾಸಿಯಾಗಲ್ಲ ತಿಳಿದು ನಾನೇ ನನ್ನ ಕೈಯಾರೆ ಸ್ವಂತ ಔಷಧಿಯನ್ನು ತಯಾರು ಮಾಡಿಸಿಕೊಂಡು ಬಂದಿರುವೆ. ನೋಡಿದ್ದೇನೆ, ನಿಮ್ಮ ಕೈಯನ್ನು ಮುಂದೆ ಚಾಚಿ ನಾನೇ ಔಷಧಿನೇ ಹಚ್ತೀನಿ. ಏನಮ್ಮ ರಂಜನಾ, ನಿಮ್ಮ ತಾಯಿಯವರು ತಯಾರಿಸಿಕೊಂಡು ಬಂದಂಥ ವೈದ್ಯಕೀಯ ಶಕ್ತಿಯನ್ನು ನೀನು ಸ್ವತಃ ತಯಾರು ಮಾಡ್ತೀಯಾ? ಹೌದು ದನಿ, ನಮ್ಮ ತಾಯಿಯವರ ಸಂಪ್ರದಾಯ ಬಿಡಬಾರ್ದು ಅಂತ ನನ್ನ ಅಕ್ಕನಿಂದಲೂ ಅಲ್ಲದೆ ನಾನು ಕೂಡ ನಡೆಸುತ್ತಾ ಬಂದಿರುವೆ. ಅಲ್ಲದೆ ನಿಮಗೆ ಅಂತ ವಿಶೇಷವಾಗಿ ತಯಾರಿಸಿಕೊಂಡು ಬಂದಿದ್ದೇನೆ. ನಿಮಗಾದ ಗಾಯದ ಸುದ್ದಿಯನ್ನು ಕೇಳಿ ಓಡೋಡಿ ಬಂದಿರುವೆ. ಮೊದಲು ನಿಮ್ಮ ಕೈಯನ್ನು ಮುಂದೆ ಚಾಚಿ ನಾನೇ ಔಷಧಿ ಹಚ್ತೀನಿ. ಇಲ್ಲ ರಂಜನಾ, ಇಲ್ಲ. ನಾನು ಮಾಡಿಕೊಂಡ ಮಡದಿಯ ಹೊರತು ಮತ್ತೊಬ್ಬರ ಹೆಣ್ಣಿನ ಕೈ ಮುಟ್ಟದ ನಾನು ಹೇಗಮ್ಮ ನಿನ್ನ ಕೈಯಲ್ಲಿ ನನ್ನ ಕೈ ಕೊಡಲಿ? ತಿಳಿದವರಾದ ನಿಮ್ಮ ಮಾತಿಗೆ ನಾನೇನು ಅಂತ ಉತ್ತರ ನೀಡಲಿದನಿ, ಏನು ಅಂತ ಉತ್ತರ ನೀಡಲಿ? ಈ ಹಿಂದೆ ಆ ಕಾಮುಕನಿಂದ ಕಾಪಾಡಿದ ಕೈಗಳು ಇವೇ ಇಲ್ಲವೇ? ದಯವಿಟ್ಟು ನಿಮ್ಮ ಮನಸ್ಸಲ್ಲಿರುವ ವಿಚಾರವನ್ನು ಹೊಡೆದು ಹಾಕಿ ನಿಮ್ಮ ಕೈಯನ್ನು ಮುಂದೆ ಚಾಚಿ ನಾನೇ ನನ್ನ ಕೈಯಾರಿ ಔಷಧಿ ಹಚ್ತೀನಿ. ಏನಪ್ಪ ರಂಜನಾ, ನಿನಗೆ ಎಷ್ಟೊಂದು ಪ್ರೀತಿಯಮ್ಮ ನನ್ನ ಮೇಲೆ. ಈ ಪ್ರೀತಿ ಶಾಶ್ವತವಾಗಿ ಇರಲಿ ಅಂತೆ ತಾನೇ ನಾನು ಈ ಔಷಧಿಯನ್ನು ಹಚ್ತಾ ಇರೋದು. ಆದಷ್ಟು ಬೇಗ ನಿಮ್ಮ ಗಾಯ ವಾಸಿಯಾದ್ರೆ ಅಷ್ಟೇ ಸಾಕು ನನಗೆ. ಏನಮ್ಮ, ಈ ನಿನ್ನ ಉಪಕಾರಕ್ಕೆ ನಿನಗೇನು ಸಹಾಯ ಬೇಕೋ ಕೇಳು, ನಾನು ಅದನ್ನು ಕೊಡುತ್ತೇನೆ. ನನ್ನ ಆಸೆಯನ್ನು ಪೂರೈಸುವಂತ ವಸ್ತು ಒಂದೇ ಒಂದು ಇದೆ, ಅದನ್ನು ನಿಜವಾಗ್ಲೂ ಕೊಡ್ತೀರಾ? ಕೊಟ್ಟ ಮಾತಿಗೆ ತಪ್ಪಿ ನಡೆಯುವಂಥ ಕೆಲಸ ನನ್ನ ಹುಟ್ಟಿನಿಂದಲೂ ಮಾಡಿಲ್ಲ. ನಿನ್ನ ಆತ್ಮಕ್ಕೆ ತೃಪ್ತಿಯಾಗುವಂಥ ವಸ್ತು ಬೇಕಾದ್ದು ಕೇಳು, ನನ್ನ ತಾಯಿಯ ಸಾಕ್ಷಿಯಾಗಿಯೂ ನಾನು ಕೊಡುತ್ತೇನೆ. ದನಿ, ದುಡ್ಡು ಕೊಟ್ಟರೂ ಕಳಿಯತ್ತೆ, ಬಂಗಾರ ಕೊಟ್ಟರೂ ಕಳಿಯತ್ತೆ. ಇವೆರಡು
ಯಾವುದು ಶಾಶ್ವತವಾಗಿ ಅಲ್ಲ, ಶಾಶ್ವತವಾಗಿರೋದು ಒಂದೇ ಒಂದು ಇದೆ. ಅದೇನು? ಅದನ್ನು ನಿಜವಾಗ್ಲೂ ಕೊಡ್ತೀರಾ ನೀವು? ಅದೇನು ಸಂಕೋಚವಿಲ್ಲದ ಕೇಳಮ್ಮ. ನೋಡಿ, ನೀವು ನನ್ನ ಕೈ ಹಿಡಿದು ಮಡದಿ ಅಂತ ಸ್ವೀಕಾರ ಮಾಡಬೇಕು. ರಂಜನಾ, ರಂಜನಾ, ಎಂತ ಮೋಸದ ತಿರುವಿನಲ್ಲಿ ಸುತ್ತಿದೆ ನನ್ನನ್ನು. ಮಾಡಿಕೊಂಡ ಮಡದಿ ಮನೆಯಲ್ಲಿದ್ದರು ನಾನು ನಿನ್ನ ಕೈ ಹಿಡಿಯಲೇ? ಬೇಡಮ್ಮ, ಬೇಡ. ಧರ್ಮ ತುಂಬಿದ ಈ ಮನೆಯಲ್ಲಿ ಧರ್ಮ ಪಾಲನ್ನು ಮಾಡ್ತಾ ಬಂದಿರುವ ನೀವು ಒಂದು ಹೆಣ್ಣಿನ ಕೈ ಹಿಡಿದು ಅವಳ ಜೀವನವನ್ನು ಉದ್ಧಾರ ಮಾಡಬೇಕಾದ್ದು ಆ ನಿಮ್ಮ ಕರ್ತವ್ಯ ಅಲ್ಲವೇ? ಆ ನಿಮ್ಮ ಕರ್ತವ್ಯಕ್ಕೀಗ ದ್ರೋಹ ಮಾಡ್ತಾ ಇದ್ದೀರಲ್ಲ, ಎಲ್ಲಿದೆ ಎಲ್ಲಿದೆ ಆ ನಿಮ್ಮ ನ್ಯಾಯ ಎಂಬ ಗಂಡಿದೆಯ ಮಾತು? ಬೇಡ ರಂಜನಾ, ಬೇಡ. ನೀ ನನ್ನ ಕೈ ಹಿಡಿದು ಈ ಸಮಾಜದಲ್ಲಿ ನನ್ನ ತಲೆ ಕೆಳಗೆ ಮಾಡಬೇಡ ರಂಜನಾ, ಮಾಡಬೇಡ. ನಿನಗೆ ಬೇರೆ ವಿಷಯ ಬೇಕಾದ್ರೂ ಕೇಳು, ಆ ಮಾತು ಬೇಡ. ನೀವು ಮಾತು ಕೊಟ್ಟ ಮೇಲೆ ಹಿಂತಿರುಗಿ ಬೀಳುವುದಿಲ್ಲ ಅಂತ ಇಡೀ ನಾಡಿಗೆ ಗೊತ್ತಿದೆ. ಅಂಥದ್ರಲ್ಲಿ ನೀವು ನನಗೆ ಕೊಟ್ಟ ಮಾತನ್ನು ಮರೆತು ಬಿಡ್ತೀರಾ? ಇದೆಂತ ಸಿಡಿಲಿನ ಮಾತು, ಇದೆಂತ ಸಿಡಿಲಿನ ಮಾತು. ಈ ಸಿಡಿಲಿನ ಅರ್ಭಟಕ್ಕೆ ಕಬರಿ ಕುಪ್ಪಳಿಸಿ ಹೋಗುತ್ತೇವಲ್ಲ ನನ್ನ ನ್ಯಾಯದ ಉಸಿರು. ನನ್ನ ನ್ಯಾಯದ ಕೂರ್ಚಿಗೆ ಧಕ್ಕೆ ತರಬೇಡ ರಂಜನಾ, ಧಕ್ಕೆ ತರಬೇಡ. ನಿನಗೆ ಕೈ ಮುಗಿದು ಕೇಳಿಕೊಳ್ಳುವೆ, ನೀನು ನನಗೆ ತಂಗಿ ಸಮಾನ. ಬೇಕಾದರೆ ನಿನಗೆ 10 ತೊಲೆ ಚಿನ್ನ ಕೊಡುವೆ, ಅದನ್ನು ತಗೊಂಡು ಹೋಗಿಬಿಡು ರಂಜನಾ, ಹೋಗಿಬಿಡು. ಯಾಕೆ ರಾಜ ಹಾಗೆ ತಡವಡಿಸ್ತಾ ಇದ್ದೀರಲ್ಲ ನೀವು? ತೊಂಡೆ ಹೆಣ್ಣಿನಂತ ಹೆಣ್ಣು ಆ ನಿಮ್ಮ ಮುಂದೆ ನಿಂತರೂ ಮೌನವಾಗಿ ಬಿಡ್ತಾ ಇದ್ದೀರಲ್ಲ. ಎಲ್ಲಿದೆ ಎಲ್ಲಿದೆ ನಿಮ್ಮ ನ್ಯಾಯ ಎಂಬ ಗಂಡಿದೆಯ ಮಾತು? ಬೇಡ ರಂಜನಾ, ಬೇಡ. ನನ್ನ ಕೈ ಹಿಡಿದು ನೀನು ನನಗೆ ಅಧರ್ಮದ ಹಾದಿ ಹಿಡಿಸಬೇಡಮ್ಮ, ಹಿಡಿಸಬೇಡ. ನೀನು ನನಗೆ ತಂಗಿ ಸಮಾನ. ದುಡ್ಡು ತಗೊಂಡು ಹೋಗಿಬಿಡಮ್ಮ, ಹೋಗಿಬಿಡು. ಪ್ರಾಣ ತೆಗಿತೀರಾ ಇಲ್ಲ ನನ್ನ ಕೊಲೆ ಮಾಡ್ತೀರಾ? ಈ ವೇಡುಕ್ಕಿಂತ ಹೆಚ್ಚಿಗೆ ನಿಮ್ಮಿಂದ ಏನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಚೇಚಿ, ತಂಗಿ? ನಾನು ನಿನಗೆ ತಂಗಿ ಅಲ್ಲ. ನಾನು ತಂಗಿ ಆಗಿರಬೇಕಾದದ್ದು ಆ ರಾಜ ರವಿವರ್ಮರಿಗೆ ಮಾತ್ರ. ಯಾಕೆ ಯಾಕೆ ಹಾಗೆ ಮೌನವಾಗಿ ನಿಂತು ಬಿಟ್ರಲ್ಲ? ಒಂದು ಹೆಣ್ಣು ನಾಚಿಕೆ ಎನ್ನುವ ಪದವನ್ನು ಬಿಟ್ಟು ನೀನಲ್ಲಿ ಅಂಗಲಾಚೆ ಬೇಡಿಕೊಂಡರು ಹಾಗೆ ಮೌನವಾಗಿ ನಿಂತು ಬಿಟ್ರಲ್ಲ. ಯಾಕೆ ನಿಮ್ಮಲ್ಲಿ ಪುರುಷತ್ವ ಅನ್ನೋದೇ ಇಲ್ವಾ? ಹೇಳಿ, ಹೇಳಿದನೆ. ನೀನು ಯಾರಿಗೆ ಯಾವ ಮಾತನ್ನು ಬಗಳ್ತೀಯ ಅಂತ ಚೆನ್ನಾಗಿ ಯೋಚನೆ ಮಾಡು. ಇರದಿದ್ದರೆ ಯಾಕೆ ಒಡೆಯ, ಯಾಕೆ ಹಾಗೆ ಮೌನವಾಗಿ ನಿಂತು ಬಿಟ್ಟಿಯಲ್ಲ ನೀನು? ಈ ಹೆಣ್ಣಿನ ಕೈ ಹಿಡಿದ್ರೆ ನಿಮ್ಮ ಮಾನ ಹೋಗುತ್ತೆ ಎಂಬ ಭಯವೇ ನಿಮಗೆ? ಹೌದು ಹೌದು. ಒಬ್ಬ ಗಂಡಸಿಗೆ ಇರಬೇಕಾದ ಪತ್ನಿ ಒಬ್ಬಳೆ, ಅದಕ್ಕೆ ಏಕಪತ್ನಿ ಅನ್ನೋದು. ಹಾಗಾದ್ರೆ ದೇವರೆನಿಸಿಕೊಂಡಿರುವ ಆ ಕೃಷ್ಣ ಪರಮಾತ್ಮನಿಗೆ 16,000 ಹೆಂಡಂದಿರು ಏಕಿದ್ರು, ಅಲ್ಲದೆ 108 ಜನ ಪಟ್ಟಧರಿಸಿರು ಏಕಿದ್ದರು. ಅಷ್ಟೇ ಅಲ್ಲ, ಆ ಶಿವನಿಗೆ ಪಾರ್ವತಿಯನ್ನ ಹೆಂಡತಿ ಇದ್ದರೂ ಕೂಡ ಗಂಗೆ ಗೌರಿಯನ್ನೇಕೆ ಮಾಡಿಕೊಂಡ? ಕೊಡಿ ಕೊಡಿ ಇದಕ್ಕೆ ಈ ನಿಮ್ಮ ಉತ್ತರವನ್ನು.
ಈಗಲೂ ಮತ್ತೆ ನೀವು ಮೌನವನ್ನು ತಾಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ನನ್ನನ್ನು ಸೂಳೆ ಅಂತ ಇಟ್ಟಿಕೊಂಡ್ರೆ ನಿಮ್ಮ ಮಾನ ಹೋಗುತ್ತೆ. ಅದೇ ತಾಳಿ ಕಟ್ಟಿ ಹೆಂಡತಿ ಅಂತ ಇಟ್ಟಿಕೊಂಡ್ರೆ ನಿಮ್ಮ ಮಾನ ಉಳಿಯುತ್ತೆ. ಇಬ್ಬರು ಹೆಂಡರು ಇಲ್ಲದೆ ಇರೋರು ಯಾರಿದ್ದಾರೆ ನೀವೇ ಹೇಳಿ. ಇದೆಂಥ ಕಠೋರ ಪ್ರಸಂಗವಿದು. ಈಗೇನು ಮಾಡಲಿ? ಹಸಿದು ಬಂದವಳಿಗೆ ಉಣಬಡಿಸಿ ಮಡದಿ ಅಂತ ಸ್ವೀಕರಿಸಿಕೊಳ್ಳಲಿ ಹೇಳುವಿದೆ. ಇಬ್ಬರು ಹೆಂಡರಾದರೆ ತಪ್ಪೆ ಹೇಳುವಿದೆಯೇ? ಹೇಳು. ತಪ್ಪಲ್ಲ ಮೂಡ, ತಪ್ಪಲ್ಲ. ಹಸಿದು ಬಂದವಳಿಗೆ ತೃಪ್ತಿ ನೀಡಿ ಆಶ್ರಯ ಕೊಟ್ಟರೆ ಅದು ಶುದ್ಧ, ತಪ್ಪಲ್ಲ. ಹೌದು ಹೌದು, ನಾನಿವಳನ್ನು ಕೈ ಹಿಡಿಯಲೇಬೇಕು. ನಾನಿವಳನ್ನು ಕೈ ಹಿಡಿದು ಮಡದಿ ಅಂತ ಸ್ವೀಕರಿಸಿಕೊಳ್ಳಲೇಬೇಕು. ಇದುವೇ ನಿಜವಾದ ಮಾನವ ಧರ್ಮ. ಬೇಡ ರಾಮಚಂದ್ರ, ಬೇಡ. ನಿನ್ನ ಮನೆ ಧರ್ಮವಂತರ ಮನೆ. ನೀನು ಶ್ರೀರಾಮನಾಗಿ ಜಗ ಬೆಳಗಬೇಕಾದ ನೀನು ಈ ದುಚ್ಚಟದ ದಾರಿ ಹಿಡಿದರೆ ನ್ಯಾಯ ನೀಡುವ ದೇವರು ದಾರಿ ತಪ್ಪದಂತಾಗಿ ಈ ಊರಲ್ಲಿ ಗುರುವಿಲ್ಲದ ಮಠವಾಗಿ ದೇವರಿಲ್ಲದ ಗುಡಿಯಾಗೋದು ಬೇಡ. ಇವಳನ್ನು ಬೇಗ ತಳ್ಳಿ ಹಾಕು. ಹೌದು ಹೌದು, ನಾ ಈ ಕೆಲಸ ಮಾಡಿದರೆ ಮಾಡಿಕೊಂಡ ಮಡದಿಗೂ ದ್ರೋಹ ಮಾಡಿದಲ್ಲದೆ ಈ ನಾಡಿನ ಜನತೆಗೂ ಮೋಸ ಮಾಡಿದಂತೆ ಸರಿ. ನಾನಿವಳನ್ನು ನೂಕಲೇಬೇಕು. ಹುಚ್ಚಪ್ಪ, ಕಾಮಕ್ಕೆ ಕಣ್ಣಿಲ್ಲ, ಮಾತಿಗೆ ಮಿತಿಯಿಲ್ಲ. ಈಗ ನೀನು ಇವಳನ್ನು ಹೊರ ಹಾಕಿದರೆ ನಿನ್ನ ಅಮೃತವಾದ ವಚನಕ್ಕೆ ಧಕ್ಕಿ ತರ್ತೀಯ. ನಿನ್ನ ಅಮೃತವನ್ನು ಹಾಳು ಮಾಡಿಕೊಳ್ಳತೀಯ. ಈ ಸಮಾಜಕ್ಕೆ ನೀನು ವಚನ ಭ್ರಷ್ಟನಾಗಿ ಹೇಳಿಸಿಕೊಳ್ಳತೀಯ. ಬೇಡ, ವಿಚಾರ ಮಾಡಿಕೊ. ಹೌದು ಹೌದು, ನಾನು ವಚನ ಭ್ರಷ್ಟನಾಗಲಾರೆ. ನಾನು ಮಾತು ಕೊಟ್ಟ ಪ್ರಕಾರ ನಡೆದುಕೊಳ್ಳಲೇಬೇಕು. ನನ್ನ ವಂಶ ಧರ್ಮವಂತನ ವಂಶ. ನಾನು ಧರ್ಮ ಮಸನಂತೆ ನಡೆದರೆ ಈ ಧರ್ಮ ತುಂಬಿದ ಮನೆ ಹಾಳಾಗಿ ಮುಂದೆ ಈ ನನ್ನ ಮಾತಿನ ಸಿಡಿಲಿಗೆ ನನ್ನ ಪ್ರೀತಿಯ ಮುತ್ತು ಒಡೆಯುವುದೇ? ಹೇಳುವಿದೆಯೇ? ಹೇಳು. ಅದು ನಿನ್ನ ಭ್ರಮೆ. ಒಂದು ಮುತ್ತು ಹೊಡೆದರೆ ಮತ್ತೊಂದು ಮುತ್ತು ಇರುವುದಿಲ್ಲವೇ ನಿನಗೆ? ಹುಚ್ಚ, ಯಾಕೆ ಅನೇಕ ವಿಚಾರ ಮಾಡಿಕೊಳ್ತೀಯ? ಮೊದಲು ನಿನ್ನನ್ನು ನಂಬಿ ಬಂದಿದ್ದ ಹೆಣ್ಣಿಗೆ ಆಶ್ರಯ ಕೊಡು. ಆಯಿತು, ನಾನು ಇವಳನ್ನು ಕೈ ಹಿಡಿಯಲೇಬೇಕು. ಇವಳನ್ನು ಕೈ ಹಿಡಿದು ಸತಿ ಅಂತ ಸ್ವೀಕರಿಸಲಿಕೊಳ್ಳಲೇಬೇಕು. ಯಾಕೆ ನನ್ನ ಒಡೆಯ ಮತ್ತೆ ಈಗಲೂ ಹಾಗೆ ಮೌನವಾಗಿ ನಿಂತು ಬಿಟ್ರಲ್ಲ? ನೋಡಿ, ಕಾಮದಿಂದ ಅರಳಿ ನಿಂತ ಈ ಹೂವಿನಲ್ಲಿ ದುಂಬಿಯಾಗಿ ಬಂದು ಮಕರಂದವನ್ನು ಹೀರಿ ನನ್ನ ಆಸೆಯನ್ನು ಆಯ್ತು ರಂಜನಾ, ಆಯ್ತು. ಮುಂಜಾನೆ ಈ ಮಂಜಿನಲ್ಲಿ ತೇಜಪುಂಜವಾಗಿ ಕಾಡುವ ಈ ನಿನ್ನನ್ನು ಚುಂಬಿಸಿ ಆಲಂಗಿಸುವೆ. ಬಾಯನ್ನ ತೋಳ್ತಕ್ಕೇಲಿ ಚಂದ್ರನನ್ನು ಹಿಂಬಾಲಿಸುವ ಆ ನಕ್ಷತ್ರದಂತೆ ನಾನು ನಿಮ್ಮ ಬಾಳಿನಲ್ಲಿ ಯಾವತ್ತೂ ಮಿನುಗುವೆ. ಬನ್ನಿ ರಾಜ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ಸನಿಹೆ.
ಬೆಳಕಾದೆ ನನ್ನ ಉಸಿರಿಗೆ ಉಸಿರಾದೆ ನೀನು ರಂಜನಾ ಐ ಲವ್ ಯು ರಂಜನಾ ಐ ಲವ್ ಯು ಐ ಲವ್ ಯು ರಂಜನಾ ಐ ಲವ್ ಯು ಸಿಹಿ ಮುತ್ತಿನ ಕಾಲಿಗೆ ಈ ಬಾರ ನನ್ನ ಸನಿಹಕ್ಕೆ. रामचंद्र आई लव यू टूरी आई लव यू आई लव यू आई लव यू ಸಿಹಿ ಮುತ್ತಿನ ಕಾಲಿಗೆ ಈ ಬಾರ ನನ್ನ ಸನಿಹಕ್ಕೆ. ಈ ಪ್ರೇಮದ ಕವಿ ಕಲ್ಪನೆ ಈ ಬಾಳ ಪಯಣ ಜೊತೆಯಾದ ನೀ ನನ್ನ ಚೆಲುವೆ ಬಳಿದ ಬಳಿ ಚಿನ್ನ ಇನ್ನೂ ನಾಟಕ ಬಹಳ ಇದೆ ಹೋಗೋಣವೇ ಹಾಗಾದ್ರೆ ನಡೀರಿ ಲಾಲಾ